ಹೇಳ್ದಂಗೆ ಈ ದಿವ್ಸಕ್ಕೆ ಈ ಬಜಾರು ಇವತ್ತೇ ಮನೆ ಹಂಗ ಅನ್ನಿಸ್ತೈತೆ ಅಣ್ಣಲ್ಲ, ಅದನ್ನ ದಿಟ ಮಾಡುಮ. ನಾವೆಲ್ಲರೂ ಸೇರಿ ನಮ್ಮ ಮನೆನ ಸ್ವಚ್ಛವಾಗಿ ಮಾಡಿಕೊಳ್ಳುಮ, ಏನಂತೀರಾ? ತಂಗ್ಯವಾ, ನಾವು ಕ್ಲೀನ್ ಮಾಡ್ಬೇಕಾ? ಇನ್ಯಾರು ಮಾಡ್ತಾರೆ ಅಣ್ಣಯ್ಯ? ಅಜ್ಜಿ ಪಾಪ, ಅವಳು ಏಟ್ ಕೆಲ್ಸ ಅಂತ ಮಾಡಕ್ಕಾಗುತ್ತೆ. ಅದಕ್ಕೆ ನಾವೆಲ್ಲರೂ ಇರೋ ಜಾಗ ನಾವೆಲ್ಲರೂ ಸೇರ್ಕೊಂಡು ಈ ಜಾಗನ ಕ್ಲೀನ್ ಮಾಡಿದ್ರೆ ನಮ್ಮ ಮನ್ಸು ಕ್ಲೀನ್ ಆಗಿರುತ್ತೆ. ಬನ್ನಿ ಎಲ್ರು ಶುರು ಮಾಡಿ. ನನ್ನ ಮೊಮ್ಮಗಳು ಮನೆ ಕ್ಲೀನ್ ಮಾಡಿ ಅನ್ನೋದಕ್ಕಿಂತ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳಲ್ಲ, ಅದೇ ನನಗೆ ಖುಷಿ. ಸರಿ ಸರಿ ಶುರು ಮಾಡಿ. ಏನ್ ಮಾಡ್ಬೇಕು? ಅಜ್ಜಿ ತಗ, ನೀನೆಲ್ಲಾನು ಕ್ಲೀನ್ ಮಾಡು. ಏನ್ ಧೂಳ್ ಮಾಡ್ಬೇಕು? ಧೂಳಿಬೇಕು. ಅಪ್ಪ ನನ್ ಕೈಲಾಗಲ್ಲಪ್ಪ. ಮಾಡೋ ತಂಗ್ಯವ ಹೇಳ್ತಾವಳೆ. ಎಕ್ಸ್ಕ್ಯೂಸ್ ಮೀ. ಕೆಲಸ ಮಾಡು. ಅಣ್ಣಯ್ಯ, ಏನ್ ಹಿಂಗ್ ಸುಮ್ಕೆ ಕುಂತ್ಕೊಂಡ್ಬಿಟ್ರಿ? ಹಿಂಗೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಎಲ್ಲಿ ಬಿರ್ಬಿರ್ನೆ ಕೆಲ್ಸ ಮುಗಿಸಿ. ನಾನಲ್ಲ ಕಣವ, ಇಲ್ಲಿ ಕೊರಕೆ ಹೊಡಿತಾವನೆ ಇವನು. ಅಪ್ಪ ಗೊರಕೆ ಹೊಡಿತಿಲ್ಲಪ್ಪ, ಪ್ರಜ್ಞೆ ತಪ್ಪೋಗಿದೆ. ಅಯ್ಯೋ, ನಮ್ಮ ಹುಡುಗರು ಅವಾಗ ಹೇಳೋರು ಗಾಂಧಿ ಜಯಂತಿಗೆ ಜೈಲಲ್ಲಿ ಕೈದಿಗಳ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ ಅಂತ. ನಾನು ಯಾವುದೇ ಕಾರಣಕ್ಕೂ ಪೊಲೀಸವ್ರ ಕೈಲಿ ತಗ್ಲಾಕೊಂಬಾರ್ದು ಅಂತ ಕದ್ದು ಮುಚ್ಚಿ ಓಡಾಡ್ತಾ ಇದ್ದೆ. ಈಗ ನಿನ್ ತಂಗಿ ಕೈಲಿ ತಗ್ಲಾಕೊಂಬಿಟ್ಟೆ. ಇವಾಗ ಅನ್ನಿಸ್ತಾ ಇದೆ ಮನೆಗೂ ಜೈಲ್ಗೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ನನ್ ಕತೆ ಹೇಳು, ಜೈಲಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು. ಸರಿ ಸರಿ ಶುರು ಮಾಡಿ. ನಿಮ್ ಚಪ್ಲಿನ ತಕೊಂಡೋಗಿ ಆಚೆ ಬಿಡಿ. ಇನ್ಮ್ಯಾಕೆ ಚಪ್ಲಿ ಹಳೆ ಐಟಮ್ಮು ಯಾವ್ದು ಮನೆಯೊಳಗೆ ಬರಂಗಿಲ್ಲ. ಸರಿಯಾಗಿ ಹೇಳಿದೆ ನೀನು. ಬೇಬಿ ಬಂತ? ಆನ್ ದ ವೇ ಅಮ್ಮಮ್ಮ. ಇನ್ನು ಕಮ್ಲಿ ಏನೋ ಫುಡ್ ಆನ್ಲೈನ್ ಆರ್ಡರ್ ಮಾಡ್ಕೊಂಡಂಗವ್ರೆ, ಹೊಸಿ ವಿಚಾರಿಸ್ಕ. ಹಂಗ ನಾನ್ ನೋಡ್ಕೋತೀನಿ ಬಿಡು. ಬೇಬಿ ನನಗೆ ತಡ್ಕೊಳಕ್ ಆಗ್ತಿಲ್ಲ ಹಸು. ಬಾ ಫುಲ್ ಬ್ಯಾಟಿಂಗ್ ಮಾಡೋಣ. ಬನ್ನಿ. ಕ್ಲೋಸ್. ಲೇ ನಿಂತ್ಕೊಳ್ರೆ. ಸೋಮ್ಲಿಂಗ ಹೊಸಿ ಇಟ್ಕೋ. ಇದೇನ್ ಮನೆನಾ ಇಲ್ಲ ಕಂಪ್ನಿನ ಆರ್ಡರ್ ಮಾಡ್ಕೊಂಡು ತಿಂತಿದ್ದೀರಾ? ಅಯ್ಯೋ ದೇವ್ರಾಣೆ, ನಾನು ಇನ್ನು ಏನು ತಿಂದಿಲ್ಲಮ್ಮ. ನೀನ್ ಸ್ವಲ್ಪ ಕೃಪೆ ತೋರಿಸಿದ್ರೆ. ತೋರಿಸ್ತೀನಿ. ಲೇ ಏನೇ ಹೇಳಿದ್ದೆ ನಿಂಗೆ? ನಾನ್ ಕೊಟ್ಟಿರೋ ಶಿಕ್ಷಣ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಹರಾಜಾಗ್ತಿದ್ಯಾ? ಹೋಗ್ರೆ ಬಿತ್ಕೊಳ್ಳಿ. ಅಮ್ಮ ತಾಯಿ, ಹೊಟ್ಟೆ ಒಳಗೆ ಮದ್ದಿನ ಪುಡಿ ಹಾಕಿ ಕಡ್ಡಿ ಗೀರಿ ಬೆಂಕಿ ಹಚ್ಚಿದಂಗ ಆಗ್ತಾ ಇದೆ. ಒಂದ್ ಸ್ವಲ್ಪ ಕೊಟ್ಬಿಡೆ ತಾಯಿ, ತಿನ್ಬಿಡ್ತೀನಿ. ಕೊಡ್ತೀಯೋ ಇಲ್ವೋ? ಕೊಡ್ತೀನಿ. ಸೋಮ್ಲಿಂಗ, ಟೇಕ್ ಇಟ್. ಥ್ಯಾಂಕ್ ಯು. ಆಹಾ, ಅಯ್ಯೋ
ಸೂಪರ್. ಹಿಂಗ್ ಯೋಚನೆ ಮಾಡಿದ್ರೆ ಕೇಳಲ್ಲ ಕಣವಿ. ಕಣ್ ಮುಚ್ಕೊಂಡು ಡೀಪ್ ಆಗಿ ಯೋಚನೆ ಮಾಡು. ಡೀಲ್ಗೆ ಅಂತ ಬಂದವಳು ಸುಮ್ನೆ ಡೀಲ್ ಮಾಡ್ಕೊಂಡಿರ್ಬೇಕು ತಾನೆ. ಆ ಮೇಷ್ಟ್ರು ಬಲೆಗೆ ಹಾಕಿದ್ದೆ ಬೇಡ ಅಂಬಿ. ನಿನ್ ಕ್ಯಾರೆಕ್ಟರ್ಗೂ ಇದಕ್ಕೂ ಸೆಟ್ ಆಗಲ್ಲ ನೋಡು. ಲೈ ನಿನ್ ಜೊತೆ ಸೇರ್ಕೊಂಡು ನಾನು ಹೆಂಗಾಡ್ತೀನಿ ನೋಡು. ಸುಮ್ನೆ ಹೋಗ. ರಿಷಿ ಸರಿ ಮಾಡೋರೆ. ಸರಿ ಕಣವ, ನೀನು ಅವ್ರ ತಾವು ಮಾತಾಡ್ಕೊ, ನಾನು ಡಿಸ್ಟರ್ಬ್ ಮಾಡಕ್ಕಿಲ್ಲ. ನಾನು ಹೋಯ್ತೀನಿ. ಹಲೋ ಕಮಲಿ ಅವರೇ. ಬೇಬಿ ಕಾಮ್ ಡೌನ್ ಬೇಬಿ ಪ್ಲೀಸ್. ಅಲ್ಲ ನೀನ್ ಯಾಕೆ ಕಳ್ತಿದ್ಯಾ ಹೇಳು? ಈ ಫ್ರಸ್ಟ್ರೇಷನ್ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಮ್ಮಮ್ಮ. ಹಿಡಿದು ಹಿಸುಕ್ದಂಗ ಆಗ್ತಿದೆ. ಈ ಅಂಬಿ ತಾನೇ ಕಮ್ಲಿ ಅಂತ ನನ್ ತಲೆ ಮೇಲೆ ಕೂತಿದ್ದಾಳೆ. ಆ ರಿಷಿ ಅವಳೆ ಕಮ್ಲಿ ಅಂತ ಅನ್ಕೊಂಡು ಅವಳಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ. ಈಗ ನೋಡಿ ಫೋನ್ ಅಂತೆ. ಅಂಬಿ ಮನೆ ಬಿಟ್ಟು ಹೋದ್ರು ಅವನ್ ನನ್ನನ್ನೇ ಬೈತಾನೆ ಅಮ್ಮಮ್ಮ. ನಾನು ಏನ್ ಮಾಡ್ಲಿ? ಸೋ ಹೆಲ್ಪ್ಲೆಸ್ ಅಮ್ಮಮ್ಮ. ಬೇಬಿ ಸಮಾಧಾನ ಮಾಡ್ಕೋ ಪ್ಲೀಸ್. ಬೇಬಿ ಅವನನ್ನ ನೀನು ಹೊಲಿಸ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇದೆ. ನಾಳೆ ಏನ್ ಹೇಳು? ಪ್ರೇಮಿಗಳ ದಿನಾಚರಣೆ. ನೀನ್ ಹೋಗಿ ರಿಷಿಗೆ ಪ್ರಪೋಸ್ ಮಾಡು. ಆ ಅಂಬಿ ಅವನ ಹತ್ರ ಸುಳಿಲೂಬಾರ್ದು. ಆ ರೀತಿ ನೀನ್ ನೋಡ್ಕೋ. ಆದ್ರೆ ರಿಷಿ ಹೇಗ್ ಒಪ್ತಾನೆ ಅಮ್ಮಮ್ಮ? ಅದು ನಿನ್ ಕೈಯಲ್ಲಿದೆ ಬೇಬಿ. ನೀನ್ ಮನ್ಸ್ ಮಾಡಿದ್ರೆ ಎಲ್ಲವೂ ಆಗುತ್ತೆ. ಓಕೆ? ಹಲೋ ಕಮಲಿ ಅವರೇ. ಇನ್ಮೇಲೆ ನಿಮ್ಗೆ ಅನ್ನಿಸ್ದಾಗೆಲ್ಲ ಫೋನ್ ಮಾಡ್ಬೋದು. ಫೋನ್ ಇಷ್ಟ ಆಯ್ತಾ? ಹ್ಞೂ, ನಾನೇ ದೆಪ್ಪಿದ್ರು ಇಷ್ಟೊಂದು ಒಳ್ಳೆ ಫೋನ್ ಸಿಗ್ತಿರ್ಲಿಲ್ಲ. ಏನು? ಏನಿಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ರು ಇಂಥ ಒಳ್ಳೆ ಫೋನ್ ತಗೊಳಕ್ ಆಗ್ತಿರ್ಲಿಲ್ಲ ಅಂದೆ. ನಿಮ್ ಹತ್ರ ಇದ್ದಿದ್ ಫೋನ್ ಅನಿಕಾ ಕಿತ್ಕೊಂಡ್ಲಲ್ಲ. ನೀವೆಲ್ಲಿದ್ದೀರಾ, ಏನ್ ಮಾಡ್ತೀರಾ ಅಂತ ಮಾತಾಡೋಣ ಅಂತ ಹೇಳಿದ್ರೆ ನಿಮ್ಮ ಹತ್ರ ಫೋನ್ ಇಲ್ಲ. ಅದಕ್ಕೆ ನಿಮ್ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗಿರ್ಬೋದು ಅಂತ ಫೋನ್ ಕಳಿಸ್ದೆ. ಥ್ಯಾಂಕ್ಸ್ ಮೇಷ್ಟ್ರೆ. ನನ್ ಮನ್ಸಿನ ಮಾತನ್ನ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ ಮನ್ಸು ನನಗಲ್ದೆ ಇನ್ಯಾರ ಗೊತ್ತಾಗ್ಬೇಕು ಹೇಳಿ? ರಿಷಿ ಸರ್ ನಂಗೆಲ್ಲ ಅಲ್ಲ. ನಾವ್ ಏಟೇ ದೂರ ಇದ್ರು ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅಂದ್ರೆ ನಮ್ ಹೃದಯ ಒಂದೇ ತರ ಮಿಡಿತೈತೆ. ಹಲೋ, ಇಲ್ಲೇ ಅಂಬಿ, ಏನೇ ಮಾಡ್ತಿದ್ಯಾ? ಆ ಮೇಷ್ಟ್ರು ಕಮ್ಲಿ ಅಂತ ನನ್ ಜೊತೆ ಮಾತಾಡ್ತಿದಾರೆ. ಇದು ಮೋಸ ಅಲ್ವಾ? ಅಯ್ಯೋ, ಮತ್ತೆ ಮಾಡ್ತಿದಾರಲ್ಲ. ಇಲ್ಲ ಅಂಬಿ, ಇದು ತಪ್ಪು. ಅಬ್ಬಾ, ಕಮ್ಲಿಗೆ ಫೋನ್ ಮಾಡೋಣ.
ಅದೇನಂದ್ರೆ ನಾನ್ ನಿನ್ನ ಪ್ರೀತಿಸೋಕೆ ಕಾರಣ ಏನು ಅಂದ್ರೆ ನಿಂಗೆ ಗೊತ್ತಿಲ್ದೆ ನೀ ಮಾಡೋ ಸಣ್ಣ ಪುಟ್ಟ ಇಸ್ಲಿಗಳೇನಯ್ಯ. ನಾವ್ ಯಾರನ್ನ ಪ್ರೀತಿ ಮಾಡಿದ್ರೆ ನಾವು ಮೊದ್ಲಿಗಿಂತ ಇನ್ನೂ ಬೆಟರ್ ಆಗಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಹಂಗೆಯ. ಪ್ರತಿ ಸಲ ಬೆಟರ್ ಆಯ್ತಾನೆ ಇವ್ನಿ. ನನ್ ಪ್ರಪಂಚನ ಬೆಟರ್ ಮಾಡಿದ್ದಕ್ಕೆ ಧನ್ಯವಾದ ಕಮಲಿ. ಐ ಲವ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲ ಕರೆಕ್ಟ್ ಆಗೇ ಹೇಳ್ಬಿಟ್ಟೆ. ಏನೇ ಹಳ್ಳಿ ಗುಗ್ಗು ನಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅನ್ಕೊಂಡಿದ್ದೆ ತಾನೆ? 3 ವರ್ಷ ಓದಿವ್ನಿ, ಏನ್ ಸುಮ್ಕೆನಾ? ಎಲ್ಲ ನಮ್ ಕಮ್ಲಿ ಟ್ರೈನಿಂಗು. ಆದ್ರೆ ಈಗ ಅವಳಿಗೆ ಓದಕ್ ಆಯ್ತಿಲ್ಲ ಅನ್ನೋದೇ ಫೀಲಿಂಗು. ಏಯ್, ಏನ್ ಫೀಲ್ ಮಾಡ್ಕೋತಿದ್ಯಾ? ಇಲ್ವಾ ಮತ್ತೆ ನಮ್ಮ ಹುಡ್ಗ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ಹೂ ಮತ್ತೆ. ಏಯ್, ನಿನ್ ಬಾಯ್ ಮುಚ್ಚೆ. ಇಷ್ಟೆಲ್ಲ ಮಾಡುವಾಗ ಇವಳಿಗೆ ಎಚ್ಚರನೇ ಇರ್ಲಿಲ್ವಾ? ಋಷಿ ಬರುವಾಗ ನನ್ನ ಕರಿಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಶಿವಪೂಜೆಲೆ ಕರಡಿ ಯಾಕೆ? ಋಷಿ ಸರ್ದು ಕಮ್ಲಿದು 1000 ನಡೀತೈತೆ. ನಿನ್ನನ್ ಯಾಕೆ ನಾನ್ ಕರಿಬೇಕು? ಹೋಗು ಹೋಗು, ನೀನಾಗೆ ಬರ್ತೀಯ, ಎಲ್ಲದನ್ನು ನೋಡ್ತೀಯ, ಹೊಟ್ಟೆ ಹುರ್ಕೊಂಡು ಹೋಯ್ತೀಯ. ಕಮ್ಲಿ, ನಿಂಗಿದೆಲ್ಲ ಇಷ್ಟ ಆಯ್ತೇನವಿ? ನನ್ನ ಲೈಫಲ್ಲೇ ನನ್ನ ಹುಟ್ಟಹಬ್ಬನೇ ಯಾರು ಹಿಂಗೆಲ್ಲ ಆಚರಣೆ ಮಾಡಿಲ್ಲ. ಆದ್ರೆ ಈ ಮೇಷ್ಟ್ರು ನನ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದಾರ. ಮೇಷ್ಟ್ರೆ, ನಿಮ್ ಪ್ರೀತಿ ನನ್ನ ಸೆಳೀತಾ ಇದೆ. ಈ ಕಮ್ಲಿ ಯಾಕೆ ಇವಾಗ ಫೋನ್ ಮಾಡಿದಾಳೆ? ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಲೈಫ್ ಬೆಟರ್. ಇಷ್ಟು ಉದ್ದ ಮೆಸೇಜ್ ಮಾಡಿದಾನೆ, ಅದನ್ನ ನಾನೇ ಅವಳಿಗೆ ಓದಿ ಹೇಳೋ ಹಾಗಾಯ್ತು. ಅಮ್ಮಮ್ಮ, ಇಂಥ ಬ್ಯಾಡ್ ಲಕ್ ಯಾರಿಗಾದ್ರೂ ಇರೋದನ್ನ ನೋಡಿದೀರಾ ನೀವು? ಹೋಗ್ಲಿ ಬಿಡು ಬೇಬಿ, ಬರೀ ಮೆಸೇಜ್ ತಾನೆ, ಇನ್ನೇನ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಆ ರಿಷಿನು ಅವಳು ತಾಳಕ್ ತಕ್ಕನ ಹಾಗೆ ಕುಣಿತಾನಲ್ಲ. ಬರೀ ಮೆಸೇಜ್ ಅಲ್ಲ ಅಮ್ಮಮ್ಮ, ಅವನಿಲ್ಲಿ ಬಂದು ಅವಳ ರೂಮ್ನೆಲ್ಲ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಅಲ್ಲ, ಅವಳ ತಾಳಕ್ ಕುಣಿಯೋದಿರ್ಲಿ, ಆಕ್ಚುಲಿ ನಾವ್ ಅವಳನ್ನ ಕರ್ಕೊಂಡು ಬಂದಿದ್ದು ನಮ್ ತಾಳಕ್ ಕುಣಿಯೋಕೆ. ಬಟ್ ನಮ್ಗೆ ಉಲ್ಟಾ ಹೊಡಿತಿದ್ದಾಳೆ. ನಾನ್ ಆಕ್ಚುಲಿ ಋಷಿ ಜೊತೆ ವ್ಯಾಲೆಂಟೈನ್ಸ್ ಸೆಲೆಬ್ರೇಟ್ ಮಾಡೋಣ ಅಂತಿದ್ರೆ ಅವನು ಅವಳಿಗೆ. I can't tolerate this, Amma. This is so unfair. ಬೇಬಿ ಪ್ಲೀಸ್, ಹೀಗೆ ಕೂಗಾಡೋದ್ರಿಂದ ಏನು ಯೂಸ್ ಇಲ್ಲ. ಕಾಮ್ ಡೌನ್ ಪ್ಲೀಸ್. ನೋ ಅಮ್ಮಮ್ಮ, ನೀವ್ ನನ್ನ ಸಮಾಧಾನ ಮಾಡಕ್ ಬರ್ಬೇಡಿ. ನಾನಿಲ್ಲಿ ರಿಲ್ಯಾಕ್ಸ್ ಆಗಿ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಸುಮ್ ಕೂತಿದ್ರೆ ಐ ಆಮ್ ವೆರಿ ಶ್ಯೂರ್ ಋಷಿ ಅವಳನ್ನ ಆಚೆ ಕರ್ಕೊಂಡು ಹೋಗ್ತಾನೆ ಅಂತ.
ಋಷಿ ಅವಳನ್ನ ಆಚೆ ಕರ್ಕೊಂಡು ಹೋಗಕ್ಕೆ ನಾನು ಬಿಡಲ್ಲ. ಅವನ ಜೊತೆ ಆಚೆ ಹೋಗ್ಬೇಕಾಗಿರೋದು ನಾನ್ ಮಾತ್ರ ಅಷ್ಟೇ. ಓಕೆ ಓಕೆ ಬೇಬಿ, ನೀನ್ ಅವನ ಜೊತೆ ಹೋಗ್ಬೇಕು ಅಂದ್ರೆ ಆ ಅಂಬಿಕಾ ರಿಷಿನ ಮೀಟ್ ಆಗ್ಬಾರ್ದು ಅಷ್ಟೇ. ಎಸ್. ಹೂನಾ ಇಲ್ವಾ? ಹ್ಞೂ ಸರ್. ಸಿಗುಮ ಎಲ್ಲಿ ಅಂತ ಹೇಳಿ ಸರ್. ಓಕೆ, ಹಾಗಾದ್ರೆ ಜಯನಗರ್. ಸರಿ ಸರ್, ಸಿಗುಮ. ಬಾಯ್ ಕಮಲಿ ಅವರೇ. ಐ ಲವ್ ಯು. ಬಾಯ್ ರಿಷಿ ಸರ್. ಅಂಬಿ ಯಾಕೆ ನಂತವ ಸುಳ್ಳು ಹೇಳಿದ್ಲು? ಏಯ್, ಏನ್ ಮಾಡ್ತಿದ್ಯಾ? ಏನೂ ಇಲ್ವಲ್ಲ, ಫೋನಲ್ಲಿ ಮಾತಾಡ್ತಿದ್ದೆ. ಮಾತಾಡ್ತಿದ್ದ? ಸುಮ್ನೆ ಕಿವಿಯಲ್ಲಿ ಇಟ್ಕೊಂಡು ನಿಂತಿದ್ದೆ ಅನ್ನೋ. ಅದು ಏನೋ ಇಷ್ಟ ಇಲ್ದೆ ಕೇಳಿಸ್ಕೊತಿದ್ದಾಗಿತ್ತು. ಯಾರು ಫೋನಲ್ಲಿ? ಮೇಷ್ಟ್ರು. ಏನು ವ್ಯಾಲೆಂಟೈನ್ಸ್ ಡೇ ಪ್ಲಾನಾ? ನೀನೇನು ಮಾತಾಡ್ತಾನೆ ಇರ್ಲಿಲ್ಲ. ಓ, ಮೌನಂ ಸಮ್ಮತಿ ಅಂತಾರಲ್ಲ, ಅದನ್ನೇ ಫಾಲೋ ಮಾಡ್ತಿದ್ದ. ತಲೆ ತಿನ್ಬೇಡ, ಹೋಗು ಸುಮ್ಮನೆ. ಮೊದಲೇ ಉರ್ಕೊಂಡಿದ್ದೀನಿ. ಉರ್ಕೋಬೇಕಾದವಳು ನಾನು. ಋಷಿ ಏನೋ ಪ್ಲಾನ್ ಮಾಡಿದಾನೆ ಅಲ್ವಾ? ಈವ್ನಿಂಗ್ ಎಲ್ಲಿ ಹೋಗಕ್ಕೆ? ಬಲೆ ಇದ್ದಾಳೆ. ಇವಳಿಗೇನ್ ಗೊತ್ತಾಯ್ತು? ಏನ್ ಹಾಗೆ ನೋಡ್ತಿದ್ಯಾ? ನಿಜ ಹೇಳು, ಏನ್ ಪ್ಲಾನ್? ಅದೆಲ್ಲ ಯಾಕೆ ನಿಂಗೆ? ಯಾಕಂದ್ರೆ ಈ ಮನೆಗೂ ಋಷಿಗೂ ನಿನಗೂ ಒಡತಿ ನಾನು. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ಋಷಿ ಜೊತೆ ಹೊರಗೆ ಹೋಗ್ಬೇಕಾಗಿರೋದು ನೀನಲ್ಲ, ನಾನು. ಅರ್ಥ ಆಯ್ತಾ? ಇವತ್ತು ಸಂಜೆ ಡಿನ್ನರ್ ಹೋಗೋಣ. ಎಲ್ಲ ಅರೇಂಜ್ ಮಾಡಿದ್ದೀನಿ. ಸಿಗುಮ ಎಲ್ಲಿ ಅಂತ ಹೇಳಿ ಸರ್. ಹಾಗಾದ್ರೆ ಜಯನಗರ್. ಸರಿ ಹೊಡ್ತಿ, ನೀನೇ ಹೋಗು. ವಾಟ್? ಅಷ್ಟು ಈಸಿಯಾಗಿ ಬಿಟ್ಕೊಟ್ಯಾ? ಇದ್ರಲ್ಲಿ ಬಿಟ್ಕೊಡಕ್ಕೇನಿದೆ, ನೀನೇ ಹೋಗು. ಎಲ್ಲಿ ಪ್ಲಾನ್ ಮಾಡಿದ್ದಾನೆ? ಯಾವ್ದಾದ್ರು ಹೋಟೆಲ್? ನೋ, ಥಿಯೇಟರ್, ಮಾಲ್? ಅದು ಜಯನಗರ್. ವಿಜಯನಗರ. ಅದೇ ಅದ್ ಯಾವ್ದೋ ಜಾಗ ಹೇಳ್ದ. ವಿಜಯನಗರ? ಹಾ, ಅಲ್ಲೇ ಯಾವ್ದೋ ಹೋಟೆಲ್. ಏರಿಯಾ ಹೇಳಿದ್ಯಲ್ಲ, ಅಷ್ಟೇ ಸಾಕು. ಎಲ್ಲ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ಅಂಬಿ. ಹಲೋ ಕಮಲಿ. ಯಾಕವಿ ನಂತವ ಸುಳ್ಳು ಹೇಳ್ದೆ? ಸುಳ್ಳ? ಅದ ಏನಿಲ್ಲ ಕಮಲಿ, ನಾನ್ ಮಲ್ಗಿದ್ದೆ, ಡೆಕೋರೇಷನ್ ಎಲ್ಲ ನೋಡಿರ್ಲಿಲ್ಲ, ಇವಾಗ ನೋಡ್ದೆ. ಓ ಹೌದಾ? ತೆಪ್ಪಾಗಿ ತಿಳ್ಕೊಂಬಿಟ್ಟೆ, ಸಾರಿ. ಇರ್ಲಿ. ಮೇಷ್ಟ್ರು ಮತ್ತೆ ಫೋನ್ ಮಾಡಿದ್ರು.
ಹೌದಾ ಏನಂತೆ ಅದು ಜಯನಗರ್ ಬೇಡ ವಿಜಯನಗರಲ್ಲೇ ಸಿಗೋಣ ಅಂತ ಹೇಳಿದ್ರು ಅದಕ್ಕೆ ನೀನು ಅಲ್ಲಿಗೆ ಹೋಗ್ಬಿಡು. ಇದೇನು ದಿಢೀರಂತ ದಿಟ್ವಾಗ್ಲೂ ವಿಜಯನಗರ ಅಂದ್ರ ನಾನ್ ಯಾಕೆ ನಿಂಗ್ ಸುಳ್ಳು ಹೇಳಿ? ಸರಿ ಅಂಬಿ, ಥ್ಯಾಂಕ್ಸ್. ನಾನು ಅಲ್ಲಿಗೆ ಹೋಯ್ತೀನಿ. ಬಾಯ್. ಬಾಯ್ ಬಾಯ್, ಹುಷಾರು. ಹೆಂಗೋ ಈ ಕಮ್ಮಿ ಮತ್ತೆ ಅನಿಕನ್ನ ದಾರಿ ತಪ್ಸಾಯ್ತು. ಅವ್ರಿಬ್ರು ಜಯನಗರಕ್ಕೆ ಬರಲ್ಲ, ಆದ್ರೆ ನಾನು ಹೋಗ್ಬೇಕಲ್ಲ. ಹೆಂಗ್ ಹೋಗೋದು? ಈ ಕಾಮಿನಿ ಬೇರೆ ಕಾಲ್ ಕಾಯ್ತಾ ಕೂತಿದ್ದಾಳೆ. ಕಮಲಿ, ಇಲ್ಲಿ ಏನವಿ ಮಾಡ್ತಾ ಇದ್ಯಾ? ನಿಂಗೆ ನಂಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು? ಈ ಮಿನಿನ ಹೆಂಗಾರು ಮಾಡಿ ಆಚೆ ಕರ್ಕೊಂಡು ಹೋಗ್ತೀಯಾ? ಯಾಕವಿ? ನೀನ್ ಕರ್ಕೊಂಡೋಗು, ಆಮೇಲೆ ಹೇಳ್ತೀನಿ. ಸರಿ, ನಾನ್ ನೋಡ್ಕೋತೀನಿ. ಕಾಮಿನಿ ಅವ್ರೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ತವ ಚಿನ್ನದ ನಾಣ್ಯ ಬಿದ್ದಿತ್ತು. ನಿಮ್ದಾ? ಚಿನ್ನದ ನಾಣ್ಯನಾ? ಹೌದು. ಅಯ್ಯ, ನಿಮ್ದೇನಾಗಿರಕ್ಕಿಲ್ಲ ಬುಡಿ. ನಿಂತ್ಕೋ, ನಂದೇ ನಿಂಗೆ ಅದು. ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ, ಅಲ್ಲಿದ್ಯಾ? ಹೌದು, ಅಲ್ಲೇ ಐತೆ, ಬನ್ನಿ ತೋರಿಸ್ತೀನಿ. ಎಷ್ಟು ಒಳ್ಳೆಯವಳು ನೀನು. ಸೋಡಾ ಬುಡ್ಡಿ ಇದ್ದಿದ್ರಿಂದ ಹೆಂಗ ಮಿನಿಮಿನಿಂದ ತಪ್ಪಿಸ್ಕೊಂಡೆ. ಆದ್ರೆ ಈಗ ಟೈಮ್ ಎಲ್ಲ ಬಿಡಿ ಲೇಟ್ ಆಗೋಗಿದ್ಯಲ್ಲ, ಏನ್ ಮಾಡೋದು? ಅಣ್ಣ, ಒಂಚೂರು ಅರ್ಜೆಂಟ್ ಇದೆ, ಒಂದ್ ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಏನಮ್ಮ ಹಿಂಗಾಟ ಬರ್ತೀಯಲ್ಲ? ಜಯನಗರಕ್ಕೆ ನಡಿಗುರು. ಏನಮ್ಮ ಹಿಂಗ ಅವಾಜ್ ಆಗ್ತೀಯಾ? ಓಯ್, ನಿಂಗೆ ಅಂಬರೀಷ್ ಅಣ್ಣ ಅಂದ್ರೆ ಇಷ್ಟ ತಾನೆ? ಓ, ತುಂಬಾ ತುಂಬಾ ಇಷ್ಟ. ನಂಗೂ ಅಂಬಿ ಅಣ್ಣ ಅಂದ್ರೆ ಪ್ರಾಣ. ಒಂದ್ ಫ್ಯಾನ್ಗೆ ಇನ್ನೊಂದ್ ಫ್ಯಾನ್ ಹೆಲ್ಪ್ ಮಾಡಲ್ವಾ ಗುರು? ಹಾ, ಸರಿ ಸರಿ, ಹತ್ತು. ನಡಿ ಹೋಗೋಣ. ಋಷಿ ಈಗಾಗ್ಲೇ ಬಂದಿರ್ತಾನ. ಇನ್ನ 5 ಮಿನಿಟ್ಸ್ ಇದೆ, ಬಂದಿರ್ಬೋದು. ರಿಷಿ ಸರ್ ಬಂದಿದ್ರೆ ಈಟೊತ್ತಿಗೆ ನನ್ಗೋಸ್ಕರ ಕಾಯ್ಬೇಕಿತ್ತು. ಇನ್ನ ಬಂದಿಲ್ಲ ಅನಿಸ್ತೈತೆ. ಸರ್, ಸ್ಯಾನ ದಿವಸ ಆದ್ಮ್ಯಾಕೆ ನಿಮ್ಮನ್ನ ನೋಡ್ತೀನಿ. ನನ್ನ ಎದೆ ಬಡಿತ ಹೆಚ್ಚಾಯ್ತೈತೆ ಸರ್. ಒಳಗೆ ನನ್ನ ಇರ್ಬೋದಾ? ಅದೇ ಸರಿ, ಒಳ್ಕೋಗ್ ನೋಡುಮ.
ಓಕೆ ಅಲ್ವಾ? ಕಾರ್ ಸರಿಯಾಗಿ ಪಾರ್ಕ್ ಮಾಡಿದ್ಯಲ್ಲ, ಓಕೆನೆ. ನಾನು ಓಕೆ ಅಲ್ವಾ ಅಂತ ಕೇಳ್ತಿರೋದು. ನೀನ್ ಓಕೆನಾ ಇಲ್ವಾ ಅಂತ ನನಗೇನ್ ಗೊತ್ತು? ರಚನಾ, ನಾನ್ ನೋಡೋದಕ್ಕೆ ಓಕೆ ಅಲ್ವಾ? ಅಪ್ಪ ಪುಣ್ಯಾತ್ಮ, ನೀನು ಕಮಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದು ಈಗಾಗ್ಲೇ 3 ವರ್ಷ ಆಯ್ತು. ಆದ್ರೂ ಇನ್ನೂ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗಾಗಿದೆ. ಗ್ರೇಟ್ ಕಣೋ ಅಣ್ಣ ನೀನು. ಪ್ರೀತಿ 1 ತಿಂಗಳಿಗೆ ಎಕ್ಸೈಟ್ಮೆಂಟ್ ಕಳ್ಕೊಳ್ಳೋ ಕಾಲದಲ್ಲಿ ಇನ್ನು ನೀನ್ ಹುಡುಗಿ ನೋಡೋ ಪ್ರತಿ ಸರಿನೂ ಫಸ್ಟ್ ಟೈಮ್ ಹೋಗೋ ಫೀಲ್ ಆಗ್ತಿಲ್ಲ. ಆಹಾ, ಸೂಪರ್ ನೀನು. ಒಂದ್ ಪ್ಲೇಟ್ ಇಡ್ಲಿ ವಡೆನೋ ಮಸಾಲೆನೋ ಕೊಡೋದ್ ಬಿಟ್ಟು ಇದೇನು ಏನೋ ಕೈ ಕೊಟ್ಟವನೆ. ಇದ್ರಲ್ಲಿ ಏನಂತ ಆರ್ಡರ್ ಮಾಡ್ಲಿ? ಕಾಸು ಜಾಸ್ತಿ ಯಾವ್ದಿದ್ಯೋ ಅದನ್ನ ತಗೊಂಡ್ರಾಯ್ತು. ಆದ್ರೆ ಕಾಸೆ ಹಾಕಿಲ್ವಲ್ಲ. ಯಾಕೆ ಮೇಷ್ಟ್ರೆ ಹಂಗ್ ನೋಡ್ತಿದ್ದೀರಾ? ನೀವ್ ಹಿಂಗ್ ನೋಡಿದ್ರೆ ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ಮೈಕೆ ಎಲ್ಲ ಜಿಲ್ ಅಂತ ಆಗೋಗುತ್ತೆ. ಆದ್ರೆ ನಂಗೆ ಲೈಟ್ ಆಗಿ ಹೊಟ್ಟೆ ಜಿಲ್ ಅಂತಿದೆ. ಅಂದ್ರೆ ತಮಾಷೆ ಮಾಡೋದ್ ಬಿಟ್ಟು ಏನಾದ್ರೂ ಆರ್ಡರ್ ಮಾಡಿ. ನಾನೇ ಗುರು ತಮಾಷೆ ಮಾಡ್ತಿದ್ದೀನಿ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಿಂಗ್ ಇಟ್ಕೊಂಡಿದ್ದೀನಿ ಕಣಪ್ಪ. ಗಿವ್ ಅಸ್ ಸಮ್ ಟೈಮ್. ಕಮಲಿ ಏನ್ ನೋಡ್ತೀರಾ? ಓಕೆ, ಸ್ಟಾರ್ಟರ್ಸ್ ಆರ್ಡರ್ ಮಾಡೋಣ. ಇದು ಇದೆ ಅಲ್ವಾ ರಿಷಿ ಸರ್ ಮೊದಲು ಹೇಳಿದ ಜಾಗ? ಅಂಬೆ, ಏನ್ ಹಂಗ್ ನೋಡ್ತಾ ಇದ್ಯಾ? ಓ, ನಮ್ ಹುಡ್ಗಿ ಇಲ್ಲೇ ಇದ್ದಾಳೆ ಅಂತ ನನಗೆ ಹೆಂಗ್ ಗೊತ್ತಾಯ್ತು ಅಂತನಾ? ಇದರಲ್ಲ ನಮ್ಮ HMT ಅವನು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಆದಷ್ಟು ಬೇಗ ನಮ್ಮ ಹುಡ್ಗಿ ನೋಡ್ಬೇಕು. ಒಂದು ವೇಳೆ ನಮ್ಮ ಹುಡ್ಗಿ ಇಲ್ಲಿಲ್ಲ ಅನ್ಕೋ, ಆ ನನ್ನ ಮಗಂಗ್ ಐತೆ ಹಬ್ಬ. ಬಾ ಬಾ. ಎಲ್ಲವಳೆ ನಮ್ಮ ಹುಡುಗಿ? ಅಂಬಿ, ನಾನು ಹೇಳ್ತಿರ್ಲಿಲ್ವಾ ನಮ್ಮ ಹುಡುಗಿ ಅಲ್ಲಿ ವೈಟ್ ಡ್ರೆಸ್ಸು ಅವಳೆ. ರಚನಾ? ಆ ಹುಡ್ಗಿನ? ಹ್ಞೂ ತಂಗ್ಯವಾ, ಅವಳೆ. ಹೆಂಗಿದ್ದಾಳೆ ಮತ್ತೆ? ಆದ್ರೆ ಅವಳನ್ನ ಯಾವತ್ತೂ ಮಾತಾಡ್ಸಿಲ್ಲ ತಂಗ್ಯವ. ಲೈಟ್ ಆಗಿ ಟರ್ ಹೊಡಿತೈತೆ. ನೀನ್ ಜೊತೆಗಿದ್ಯಲ್ಲ, ಅದೇ ಧೈರ್ಯ. ಬಾ
ಇಲ್ಲ ಅಣ್ಣಯ್ಯ, ನೀವೋಗಿ ಮಾತಾಡ್ಸ್ಕೊಂಬನ್ನಿ, ನಾನು ಅಲ್ಲೇ ಕುಂತಿರ್ತೀನಿ. ಹಂಗಂತ್ಯಾ? ಸರಿ, ಎಲ್ಲೂ ಹೋಗ್ಬಾರ್ದು, ಅಲ್ಲೇ ಕೂತಿರ್ಬೇಕು. ಅಣ್ಣಂಗೆ ಆಲ್ ದ ಬೆಸ್ಟ್ ಹೇಳಿಲ್ಲ? ಆಲ್ ದ ಬೆಸ್ಟ್. ಜಾಣ, ಥ್ಯಾಂಕ್ಸ್ ತಂಗಿವಾ. ಹಿಂಗೋಗಿ ಬಂದ್ಬಿಡ್ತೀನಿ, ಅಲ್ಲೇ ಕೂತಿರೋ, ಎಲ್ಲೂ ಹೋಗ್ಬಾರ್ದು. ಹಲೋ. ಹೇ ಹಾಯ್. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಅದು ಅಲ್ಲ ಕಮ್ಲಿ, ನೀನ್ ಹೆಂಗ್ ಇಲ್ಲಿಗೆ ಬಂದೆ? ಮೊದ್ಲು ನಾನು ಕೇಳಿದ್ದು ಉತ್ತರ ಕೊಡು. ನನ್ನ ಬೇರೆಲ್ಗೋ ಕಳ್ಸಿ ನೀನಿಲ್ಲಿ ರಿಷಿ ಸರ್ ಜೊತೆಗಿದ್ಯಲ್ಲ, ಏನ್ ನಡೀತೈತಿ ಇಲ್ಲಿ? ಏನ್ ನೀನ್ ಹೇಳೋದ್ ನೋಡಿದ್ರೆ ನಾನೇನೋ ನಿಂಗ್ ಮೋಸ ಮಾಡ್ತಿರೋ ತರ ಮಾತಾಡ್ತಿದ್ಯಲ್ಲ. ನಾನ್ ನಿಂಗೆ ನಡೆದಿದ್ದನ್ನೆಲ್ಲ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕತೆ, ಗೊತ್ತಾ? ಹಂಗೆಲ್ಲ ನೋಡ್ಬೇಡ ಕಮ್ಲಿ, ನೀನ್ ಬರೋವರೆಗೂ ಮ್ಯಾನೇಜ್ ಮಾಡ್ತಿದ್ದೆ ಅಷ್ಟೇ, ಇನ್ನೇನು ಇಲ್ಲ, ಹೋಗು. ಅಲ್ಲ, ನಾನ್ ಮೇಷ್ಟ್ರು ಮುಂದೆ ಬಾಯಿ ಮುಚ್ಕೊಂಡ್ ಕೂತಿದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಅದಕ್ಕೆ ಆಕ್ಟ್ ಮಾಡ್ತಿದ್ದೆ. ಇವಾಗ ನೀನ್ ಬಂದಾಯ್ತಲ್ಲ, ನೀನ್ ಹೋಗು. ಕಮ್ಲಿ ದಿಢೀರ್ ಅಂತ ಎಲ್ಲೋದ್ರು?
ನೀವು ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನ್ ನಿಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಗಿಫ್ಟ್ ಮಾಡಿದ್ರೆ ನೀವೇ ನನ್ ಸರ್ಪ್ರೈಸ್ ಕೊಡ್ತೀರಲ್ಲ. ಓ, ನೀವು ಸೀರೆ ಹಾಕೊಂಡ್ ಬರೋದಕ್ಕೆ ನನ್ನ ವೆಯ್ಟ್ ಮಾಡೋದಕ್ಕೆ ಹೇಳಿದ್ರಾ? ಕಮಲಿಯವ್ರೇನಾಯ್ತು? ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಸರ್. ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಹತ್ರ ಬರ್ಬೇಡ. ಆಯ್ತು. ಆದ್ರೂ ನಿಂಗೆ ಸಿಕ್ಕಾಬಟ್ಟೆ ಧೈರ್ಯ ಚಿನ್ನ. ನಡ್ಕೊಂಡು ಹೋಗೋಣ ಬಾ ಅಂತಿದ್ದಂಗೆ ದಿಲ್ದಾರಾಗ್ ಬರ್ತಿದ್ಯಲ್ಲ. ಧೈರ್ಯ ಇಲ್ಲ ಅಂತಿದ್ಯಲ್ಲ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ನಾನೇನ್ ಹೆದ್ರು ಪುಕ್ಲಿ ಅಲ್ಲ. ಅದು ನೀನ್ ಅವತ್ತು ಚಾಕು ಇಟ್ಟಾಗ್ಲೇ ಗೊತ್ತಾಯ್ತು. ಸಾರಿ, ಕೈ ಹಿಡ್ದೆ ಅಂತ ಬೇಜಾರು ಮಾಡ್ಕೋಬೇಡ. ನನ್ ಮಾತು ಹೊರಟು, ಆದ್ರೆ ಮನ್ಸು ತುಂಬಾ ಕ್ಲೀನ್. ಹಲೋ, ಈ ಡೈಲಾಗ್ಗಳನ್ನೆಲ್ಲ ನಾನು ಬೇಜಾನ್ ಕೇಳಿದ್ದೀನಿ. ನಾನು ನೋಡೋದಕ್ಕೆ ಡೀಸೆಂಟ್ ಇರ್ಬೋದು, ಆದ್ರೆ ನಾನು ಲೋಕಲ್ ಅಮ್ಮ. ಈಗ ಡೈರೆಕ್ಟ್ ಆಗಿ ಮ್ಯಾಟ್ರ್ ಏನು ಅಂತ ಹೇಳು. ಬುಲೆಟ್ ಪಟ 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 ಅಂತ ಅಳಿತು ಒಳಗಡೆಗೆ. 10 kg ಲವ್ ಒಂದೇ ಏಟಿಗೆ 1 ಟನ್ನು. ಇಷ್ಟ ಆಗೋದೆ ಚಿನ್ನ ನೀನ. ಅವತ್ತು ನೀನ್ ಮಲ್ಗಿದಲ್ಲ, ಸೇಮ್ ಟು ಸೇಮ್ ಮಗು ತರ ಮಲ್ಗಿದ್ದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ಹಂಗೆ ಮೈ ಮಾಡ್ತ. ಇವತ್ತು ಈ ಮಗು ಈ ಲೆವೆಲ್ ಮಾತಾಡ್ತಿದೆ. ಮೊದಲು ನನ್ನ ಫೋನ್ ಕೊಡು, ಕ್ಯಾಬ್ ಬುಕ್ ಆಗತ್ತಾ ಅಂತ ನೋಡ್ಬೇಕು. ಟೆನ್ಷನ್ ಯಾಕೆ? ವೆನ್ ಐ ಆಮ್ ಹಿಯರ್ ನೋ ಫಿಯರ್, ನಾನೇ ಡ್ರಾಪ್ ಮಾಡ್ತೀನಿ. ಸುಮ್ಮನೆ ಫೋನ್ ಕೊಡು. ಆಯ್ತು, ಕೋಪ ವೇತಕ್ಕೆ. ಛೇ, ಕ್ಯಾಬ್ ಬೇರೆ ಬುಕ್ ಆಗ್ತಿಲ್ಲ. ಚಳಿನಾ? ಜಾಕೆಟ್ಟು. ಹೆಲ್ಪಿಂಗ್ ನೇಚರ್ಗೆ ಜನ ಹಿಂಗ್ ಗುರಾಯಿಸ್ತಾರೆ. ಏನ್ ಮಾಡಕ್ಕ? ಚಳಿ ಅಲ್ಲ, ಚಳಿನ ಹೆಂಗ್ ಓಡ್ಸೋದು ಅಂತ ನನಗೆ ಗೊತ್ತು. ಬಾ ಬಾ ಅಂದ್ರೆ ಕೂತ್ಕೋ ಪ್ಲೀಸ್. ಸರ್, 2 ಕಡಕ್ ಚಾಯ್. ಥ್ಯಾಂಕ್ ಯು. ಚಳಿಗೆ ಇದಕ್ಕಿಂತ ಮದ್ದೇ ಇಲ್ಲ. ನಿಮ್ಮ ತುಟಿ ತಾಕಿ ಆ ಟೀ ಸ್ವರ್ಗ ಸೇರ್ಲಿ. ಅಬ್ಬಬ್ಬಬ್ಬಬ್ಬ, ಕವಿತೆ ಶಬಾಷ್. ನಾನಿನ್ನ ಕಿಲ್ಲಾಡಿ ನಾವಾದ್ರೆ ಬಲೆ ಜೋಡಿ. I, E, A, B, C, D, dancing with everybody.
ಬಾಬಾ ಬ್ಲಾಕ್ ಶೀಪು ನೀನೇ ನನ್ನ ಫ್ಯೂಚರ್ ವೈಫ್ ರೀಸನ್ ಇಲ್ದರೆ ಇಲ್ಲಿ ಪಾಯ್ಸನ್ ಕುಡಿದಂಗೆ ಆಯ್ತದಿಲ್ಲ ಯು ಅಂದ ಬೂಡೆ ಪ್ಲೀಸ್ ಮಾಡ್ಲಿ ಬೇಬಿ, ಇದು ಕೆಟ್ಟದ್ದು ಅಂತ ಗೊತ್ತು, ಆದ್ರೆ ನಿನ್ ದುಃಖದಲ್ಲಿ ನಾನು ಪಾಲಾಗ್ಬೇಕು ಅಂತ ಯಾಕೆ ಹಾಕಮ್ಮಮ್ಮ ಇನ್ನೊಂದು. ಅಲ್ಲ ಸಾಕು ಅನ್ಸುತ್ತೆ. ವಾಟರ್ ಕೊಡ್ ಬೇಬಿ. ಬೇಬಿ, ನಿಜವಾಗ್ಲೂ ನನಗೆ ತುಂಬಾ ದುಃಖ ಆಗ್ತಿದೆ. ಚೇರ್ಸ್ ಅಮ್ಮಮ್ಮ. ಬೇಬಿ, ಈ ದುಃಖದಲ್ಲಿ ನಿನ್ಗೊಂದು ಮಾತು ಕೇಳ್ತೀನಿ. ನನ್ ದುಃಖದಲ್ಲಿ ನೀವೇ ನನ್ನ ಜೊತೆಯಲ್ಲಿ ಇರೋದಮ್ಮಮ್ಮ, ಹೇಳಿ. ನನಗೆ ಸಲಾಡ್ ಇಷ್ಟ ಆಗ್ತಾ ಇಲ್ಲ, ಉಪ್ಪಿನಕಾಯಿ ಬೇಕು ಅನ್ನಿಸ್ತಿದೆ ಬೇಬಿ. ಅಮ್ಮಮ್ಮ, ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ದುಃಖದ ಮುಂದೆ ಇದೆಲ್ಲ ಯಾವುದು ಬೇಬಿ? ಸಾರಾಯಿ ಗ್ಲಾಸಿನಲ್ಲಿ ಅದು ನಿನ್ನ ರೀಶಿ ಕಾಣುವನು ಅವನೆಂದಿಗೂ ನಿನ್ನವನೇ. ಡೋಂಟ್ ವರಿ ಬೇಬಿ. ನನ್ನವನಮ್ಮಮ್ಮ, ರಿಷಿ ಯಾವತ್ತಿದ್ರು ನನ್ನವನೇ ಅಮ್ಮಮ್ಮ, ನನ್ನವನೇ. ಕರೆಕ್ಟ್ ಬೇಬಿ. ಡೋಂಟ್ ವರಿ, ಬಿ ಹ್ಯಾಪಿ. ಓಕೆ? ಸರಿಯಾಗಿದ್ದಾರೆ ಅಜ್ಜಿ ಮೊಮ್ಮಗಳು. ಮನೇನೆ ಬಾರ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಇವರಿಬ್ರು ಟೈಟ್ ಆಗಿರ್ಬೇಕಾದ್ರೆ ನಾನಿಲ್ಲಿಂದ ಎಸ್ಕೇಪ್ ಆಗಬೇಕು. ಸ್ಟಾಪ್. ಯಾರು ಮೋಹಿನಿ ಬಂದ್ಬಿಟ್ಟಿದ್ದಾಳಲ್ಲ ಬೇಬಿ? ಮೋಹಿನಿ ಅಲ್ಲ ಅಮ್ಮಮ್ಮ, ಅಂಬಿ. ಬಾರೇಲಿ ಬರೇ, ನನ್ನ ಮೊಮ್ಮಗಳು ಕರೀತಲ್ವ, ಬರಲೇ ಬಾರೆ. ಇಲ್ಲಿ ಕುತ್ಕೊಳ್ಳೆ. ಸಿಟ್ ಡೌನ್. ದ್ರೋಹಿ. ನನಗೆ ಮೋಸ ಮಾಡ್ಬಿಟ್ಟಿಯಲ್ಲ ನೀನು. ಋಷಿ ಜೊತೆ ಇರ್ಬೇಕು ಅಂತ ನನ್ನೇ ಬೇರೆ ಕಡೆ ಕಲ್ತಿದ್ಯಲ್ಲ. ಕಳ್ಳಿ ಕಳ್ಳಿ ಬುದ್ಧಿ ಕಡೆ ನಿಂದು, ಕಳ್ಳಿ. ಯಾವಳ ಕೈಲಿ ಸಿಕ್ಕಾಕಬಾರ್ದು ಅನ್ಕೊಂಡಿದ್ನೋ ಅವಳ ಕೈಲೇ ಬಂದು ತಗ್ಲಾಕೊಂಡೆ. ಯಾಕೆ ನಿನಗ್ ನೀನೇನೋ ಮಾತಾಡ್ಕೊತಾ ಇದೀಯಾ? ಯಾಕೆ ನೀನು ಕುಡ್ತಿದ್ಯಾ? ನೋ ಮಮ್ಮ, ನೋ 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 ನೋ. ಇವಳು ಕುಡ್ಕಿ ಅಲ್ಲ, ಪಕ್ಕ ಡ್ರಾಮಾ ಪಾರ್ಟಿ ಅಮ್ಮಮ್ಮ, ಡ್ರಾಮಾ ಪಾರ್ಟಿ. ಬೇಬಿ, ನನಗೊಂದು ಡೌಟ್ ಬೇಬಿ.
ಎಸ್ ಅಬ್ಬಮ್ಮ. ನೀನು ಮೊಬೈಲಲ್ಲಿ ನನ್ನ ಫೋಟೋ ತೋರಿಸಿದಾಗ ಅವಾಗ ಅವಳು ಬೇರೆ ಕಲರ್ ಸೀರೆ ಉಟ್ಕೊಂಡಿದ್ಲು, ಈಗ ಬೇರೆ ಕಲರ್ ಹಾಕೊಂಡಿದ್ದಾಳಲ್ಲ, ಹೆಂಗೆ? ಯಾಕೆ ಯಾಕೆ ಬೇರೆ ಅಡ್ರೆಸ್ ಕೊಟ್ಟೆ? ನೀನು ರಿಷಿ ಜೊತೆ ಇರಕ್ಕೆ ತಾನೇ? ನನಗೆ ಮೋಸ ಮಾಡ್ತೀಯ? ಈ ಮನೆಯಲ್ಲಿ ನಿನ್ಗೆ ಜಾಗ ಕೊಟ್ಟಿರೋದೇ ನಾನು, ನನಗೆ ಮೋಸ ಮಾಡ್ತೀಯ? ಸ್ವಲ್ಪ ಏನ್ ಬೇಡವಾ ನಿನ್ಗೆ? ಜೈ ಸಾಕ್ ನಿಲ್ಸ್ರೆ. ಬೇಬಿ ನೀರು ಹಾಕೋತಲ್ಲ, ಪಾಟ್ಲೆ ಎತ್ಬಿಡ್ತದಲ್ಲ ಇವಳೆ ನಮ್ಮ. ಉಳ್ಸು ಸ್ವಲ್ಪ. ಏನ್ ಬೇಜಾನ್ ಎಗರಾಡ್ತಿದ್ದೀರಾ? ರೊಟ್ಟಿಗದ್ಲು. ನಾನು ನೋಡ್ತಾನೆ ಇದ್ದೀನಿ. ಓವರ್ ಆಗಿ ಮಾತಾಡ್ತಿದ್ದೀರಾ? ಹೌದು ಕಣೆ, ನಾನ್ ಮೋಸ ಮಾಡ್ದೆ. ಬೇಕು ಅಂತಾನೆ ಬೇರೆ ಲೊಕೇಶನ್ ಕೊಟ್ಟೆ. ಏನಿವಾಗ? ಯಾಕೆ ಗೊತ್ತಾ? ಯಾಕಂದ್ರೆ ಇಷ್ಟ ಪಡ್ತಿದ್ದ ಕಡೆ. ಅಂಬಿ 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 ಸರ್, ನನ್ನ ತಂಗಿ ಇದ್ಲು ಇಲ್ಲಿ, ಅಂಬಿ ಅಂತ. ನೋಡಿದ್ರಾ? ಇಲ್ಲ ಸರ್, ಕ್ಲೋಸಿಂಗ್ ಟೈಮ್, ಇಲ್ಲಿ ಯಾರು ಇಲ್ಲ. ಇರಿ ಸರ್, ಒಂದು ನಿಮಿಷ. ನನ್ನ ತಂಗಿ ಸರ್, ಅಂಬಿ ಅಂತ ಅವಳ ಹೆಸರು. ಇದೇ ಹುಡುಗಿ. ಇವರಾ? ಇಲ್ಲಿ ಯಾವ್ದೋ ಒಂದು ಹುಡುಗನ ಜೊತೆ ಹೋದ್ರು ಸರ್. ಹುಡುಗನ ಜೊತೆನಾ? ಹಾಂ. ಎಷ್ಟು ನಿಧಾನಕ್ಕೆ ಬಂದರೂ ಮನೆ ಬೇಗ ಸಿಕ್ಬಿಡ್ತು. ಇನ್ನೊಂದು ರೌಂಡ್ ಹೋಗಿ ಬರೋಣ. ಕಮಲಿ ಅವರ, ಯಾಕೇನಾಯ್ತು? ಸೈಲೆಂಟ್ ಆಗೋದ್ರಲ್ಲ? ಓ, ಈಗ ನಾನು ಹೊರಡ್ತೀನಿ ಅಂತ ನಿಮಗೂ ಫೀಲಿಂಗಾ? ಸರಿ ಬನ್ನಿ, ನಾನು ಬರ್ತೀನಿ. ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ. ಇಲ್ಲ ಇಲ್ಲ ಸರ್, ಬೇಡ. ಯಾಕೆ? ನಾನೇ ಹೋಯ್ತೀನಿ ಸರ್, ನಿಮಗ್ ತಡ ಆಯ್ತು, ನೀವು ಹೊರಡಿ ಸರ್. ನಿಜವಾಗ್ಲೂನಾ? ನಾನು ಬೇಡವಾ? ಹ್ಞೂ ಸರ್.
ತಡ ಆಯ್ತು. ಸರಿ ಸರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗುಡ್ ನೈಟ್. ಬಾಯ್ ಸರ್.